Welcome to this presentation. My name is Ashwini and today in this video we will be learning preparation of a common size balance sheet. Okay, so we'll see how to go about the preparation of a common size balance sheet. So a problem has been given to us. This is a data given for the year 2020. For the preparation of a common size balance sheet, we need to remember that we require data for just 1 year. Okay, so 2000 ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮಾಡೋದಕ್ಕೆ ನಮಗೆ 1 ವರ್ಷದ ಮಾಹಿತಿ ಕೊಟ್ಟರೆ ಸಾಕು. 2 ವರ್ಷದ ಮಾಹಿತಿ ಕೊಟ್ಟಿದ್ರೂ ಕೂಡ ನಾವು 2 ಕ್ಯಾಲ್ಕುಲೇಷನ್ನ ಸಪರೇಟ್ ಆಗಿ ಮಾಡ್ತೀವಿ. ದ ಕ್ಯಾಲ್ಕುಲೇಷನ್ ಆಫ್ 1 year is no way related to the calculation of the next year. ಸೊ ಫಸ್ಟಿಗೆ ಒಂದು ಫಾರ್ಮ್ಯಾಟ್ ಅನ್ನು ಹಾಕೊಳ್ಳೋಣ. ವಾಟ್ ಇಸ್ ಬಿನ್ ಗಿವನ್ ಟು ಅಸ್ ಇಸ್ ಪ್ಲಾಂಟ್, ಡೆಟರ್ಸ್, ಕ್ಯಾಶ್ ಆ್ಯಂಡ್ ಸ್ಟಾಕ್, ಶೇರ್ ಕ್ಯಾಪಿಟಲ್, ರಿಸರ್ವ್, ಸೆಕ್ಯೂರ್ಡ್ ಲೋನ್ಸ್ ಆ್ಯಂಡ್ ಕ್ರೆಡಿಟರ್ಸ್. ಸೊ ಇದು ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಬೇಕು, ನಮಗೆ ಲೆಕ್ಕದಲ್ಲಿ ನಮಗೆ ಹೇಗಾದರೂ ಕೊಟ್ಟಿರಲಿ, ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾದ್ರೆ ಫಸ್ಟಿಗೆ ಸೋರ್ಸಸ್ ಆಫ್ ಫಂಡ್ಸ್, ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ ಅನ್ನ ನಾವು ಸೋರ್ಸಸ್ ಆಫ್ ಫಂಡ್ಸ್ ಅಂತ ಕರಿತೀವಿ. ಸೊ ಅದನ್ನ ಬರ್ಕೊಳ್ತೀವಿ. ಅದಾದ ಮೇಲೆ ಅಸೆಟ್ಸ್ ಅನ್ನ ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಂತ ಬರ್ಕೊಳ್ತೀವಿ. ಅದನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡ್ತೀವಿ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಕ್ಯಾಲ್ಕುಲೇಷನ್. ಸೊ ವಿಲ್ ಕಮ್ ಟು ದ ಫಾರ್ಮ್ಯಾಟ್ ಆಫ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ವಿ ಹ್ಯಾವ್ ಜಸ್ಟ್ 3 columns. Firstly, we'll start with common size balance sheet. Let's write the heading. Common size balance sheet. We have 1 column for particulars. Then we have for amount in rupees, that is for the amount 2020. This is in rupees. And next we have in percentage. Okay, so this is the format. Both the format ke tankolana. So first we will start with sources of funds. Capital ಮತ್ತೆ liabilities ಅನ್ನ ನಾವು sources of funds ಅಂತ ಕರಿತೀವಿ. So ಮೊದಲು ನಮ್ಮ ಹತ್ರ share capital ಇದೆ. We have a capital of rupees 8 lakh. Less to this we have reserves. Reserves we have 3 lakhs. 8 plus 3 ಎರಡನ್ನು ಆಡ್ ಮಾಡ್ಕೊಳ್ತೀವಿ. So this is 11 lakhs. ಈ share capital ಮತ್ತೆ reserves ಇದನ್ನ ನಾವು proprietors fund ಅಂತ ಕರಿತೀವಿ. We call it as proprietors fund and we will label it as A. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಲ್ಲಿ ಇದೊಂದು ಇಂಪಾರ್ಟೆಂಟ್ ನಂಬರ್, ಪ್ರೊಪ್ರೈಟರ್ಸ್ ಫಂಡ್ ಅಂದ್ಬಿಟ್ಟು ಅಂತ. ಸೊ ವಿ ವಿಲ್ ಕಾಲ್ ಇಟ್ ಅಸ್ ಎ, ಲೇಬಲ್ ಎ ಅಂತ ಮಾಡೋಣ. ಸೊ ಪ್ರೊಪ್ರೈಟರ್ಸ್ ಫಂಡ್ ಅಂತ ಹೇಳಿದ್ರೆ ಆಲ್ ದ ಅಮೌಂಟ್ ದಟ್ ಬಿಲಾಂಗ್ಸ್ ಟು ಆಕ್ಚುಲಿ ದ ಶೇರ್ ಹೋಲ್ಡರ್ಸ್. ಓಕೆ, ಸೊ ಇದು ಒಂದು ಸ್ಟೇಜ್ ಆಫ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ವಿ ವಿಲ್ ಗೋ ಟು ಲಯಬಿಲಿಟೀಸ್. ಲಯಬಿಲಿಟೀಸ್ ಅಲ್ಲಿ ವಿ ಹ್ಯಾವ್ ಫಸ್ಟ್ಲಿ ದ ಲಾಂಗ್ ಟರ್ಮ್ ಲಯಬಿಲಿಟೀಸ್. ಯಾವಾಗೆಲ್ಲ ನಮಗೆ ಸೆಕ್ಯೂರ್ಡ್ ಲೋನ್ಸ್ ಅಂತ ಕೊಟ್ಟಿರ್ತಾರೆ ಅದನ್ನ ನಾವು ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಕೊಟ್ಟಿದ್ರೆ ಕರೆಂಟ್ ಲಯಬಿಲಿಟಿ ಹಾಕೊಳ್ತೀವಿ. ಸೆಕ್ಯೂರ್ಡ್ ಲೋನ್ಸ್ ಅಂತ ಕೊಟ್ಟಿದ್ರೆ ಅದನ್ನ ನಾವು ಲಾಂಗ್ ಟರ್ಮ್ ಲಯಬಿಲಿಟಿ ತಗೊಳ್ತೀವಿ. ಸೊ ವಿ ವಿಲ್ ರೈಟ್ ಸೆಕ್ಯೂರ್ಡ್ ಲೋನ್ಸ್ ಆಸ್ ಲಾಂಗ್ ಟರ್ಮ್ ಲಯಬಿಲಿಟೀಸ್. ದ ಅಮೌಂಟ್ ಇಸ್ ಗಿವನ್ ಟು ಅಸ್ ಆಸ್ rupees 4 lakh. ದೆನ್ ವಿ ಹ್ಯಾವ್ ಕರೆಂಟ್ ಲಯಬಿಲಿಟಿ. ಒಂದೇ ಒಂದು ಅಮೌಂಟ್ ಇದೆ, ದಟ್ ಇಸ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ ನಮಗೆ, ವಿಚ್ ಇಸ್ 1 lakh. ಓಕೆ, ಸೊ ಇವಾಗ 2 ಲಯಬಿಲಿಟೀಸ್ ಆಯಿತು, ಲಾಂಗ್ ಟರ್ಮ್ ಲಯಬಿಲಿಟಿ ಮತ್ತೆ ಕರೆಂಟ್ ಲಯಬಿಲಿಟಿ. ಇದೆರಡನ್ನು ಆ್ಯಡ್ ಮಾಡ್ಕೊಳ್ತೀವಿ, 5 lakh. ದಿಸ್ ಇಸ್ ಕಾಲ್ಡ್ ಆಸ್ ಟೋಟಲ್ ಲಯಬಿಲಿಟೀಸ್ and I will label it as B. Okay, so proprietors fund is A, total liabilities is B. ಇದನ್ನ ನಾವು B ಅಂತ ಲೇಬಲ್ ಮಾಡ್ತೀವಿ. ಇವಾಗ ಎರಡು ಟೋಟಲ್ ತಗೊಳ್ಬೇಕು, ಪ್ರೊಪ್ರೈಟರ್ಸ್ ಫಂಡ್ ಅಂಡ್ ಲಾಂಗ್ ಟರ್ಮ್ ಲಯಬಿಲಿಟಿ. ಇದನ್ನ ನಾವು ಟೋಟಲ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. We call it as total capital and liabilities which is equal to 16 lakh. ಇಲ್ಲೊಂದು ಡಬಲ್ ಅಂಡರ್ಲೈನ್ ಹಾಕೊಳ್ತೀವಿ. ದ ಡಬಲ್ ಅಂಡರ್ಲೈನ್ ಮೀನ್ಸ್ ದಟ್ ಇನ್ನು ಮುಂದೆ ಕೆಳಗಡೆ ನಾವು ಏನೇ ಬರೆದ್ರು ಫಾರ್ ದ ಟೋಟಲ್ ವಿ ವಿಲ್ ಕನ್ಸಿಡರ್ ಓನ್ಲಿ ಅಪ್ ಟು 16 lakh. ಓಕೆ, ಸೊ ದಿಸ್ ಇಸ್ ಅ ಫಾರ್ಮ್ಯಾಟ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಈಗ ಕ್ಯಾಲ್ಕುಲೇಷನ್ ನೋಡೋಣ. ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ನೆಟ್ ಸೇಲ್ಸ್ ನ 100ಗೆ ಈಕ್ವೇಟ್ ಮಾಡ್ಕೊಳ್ತೀವಿ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾದ್ರೆ ನಾವು
ಟೋಟಲ್ ಲಯಬಿಲಿಟೀಸ್ ಅಂಡ್ 100 ಟೋಟಲ್ ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್ ಅನ್ನ 100ಗೆ ಈಕ್ವೇಟ್ ಮಾಡ್ಕೊಳ್ತೀವಿ. ಇನ್ನು ಉಳಿದಿರೋ ಎಲ್ಲಾ ನಂಬರ್ಸ್ ಅನ್ನ ಈ 100ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಶೇರ್ ಕ್ಯಾಪಿಟಲ್ 8 lakh ಇಂಟು 100 ಡಿವೈಡೆಡ್ ಬೈ 16 lakh 50% ಬರುತ್ತೆ ಇದು. ನೆಕ್ಸ್ಟ್ 3 lakh ಇಂಟು 100 ಡಿವೈಡೆಡ್ ಬೈ 16 lakh 18.75% ಬರುತ್ತೆ ಇದು. ನೆಕ್ಸ್ಟ್ 11 lakh ಇಂಟು 100 ಡಿವೈಡೆಡ್ ಬೈ 16 lakh 68.25% ಬರುತ್ತೆ. ನೆಕ್ಸ್ಟ್ 4 lakh into 100 divided by 16 lakh, we get it as 25%. Next 1 lakh into 100 divided by 16 lakh, I get it as 6.25%. Again 5 lakh into 100 divided by 16 lakh, we get it as 31.25%. So this is the way we actually go on calculating it. So we do calculation. Okay, so total liabilities and capital ಅನ್ನು 100 ಆಗಿ ಈಕ್ವೇಟ್ ಮಾಡ್ತೀವಿ. ಇನ್ನು ಉಳಿದೆಲ್ಲದನ್ನು ಇದಕ್ಕೆ ಪರ್ಸೆಂಟೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀವಿ. Now what is more important is calculation ಜೊತೆಗೆ ತುಂಬಾ ಮುಖ್ಯವಾಗಿ ಬೇಕಾಗೋದು ನಮಗೆ ಇಂಟರ್ಪ್ರಿಟೇಷನ್. So now we'll see what does it mean. So ಇದರ ಇಂಟರ್ಪ್ರಿಟೇಷನ್ ಏನು ಅಂತ ಹೇಳಿದ್ರೆ, suppose I will consider my total liabilities as total share capital and liabilities as 100. ಇದು ನಮ್ಮ total share capital and liabilities ಅಂತ ಅನ್ಕೊಳ್ಳೋಣ. And this is I will equate to 100. ಇದನ್ನ ಈ ಪೈನ ನಾವು 100ಗೆ ಈಕ್ವೇಟ್ ಮಾಡೋಣ. So it means that in this our share capital is 50% and our proprietors reserves is 18.5% and our proprietors fund ಇದಿಷ್ಟು ನಮ್ಮ proprietors fund which is 68.75%. Next ಇನ್ನು ಉಳಿಯೋದು 25% ಲಾಂಗ್ ಟರ್ಮ್ ಲಯಬಿಲಿಟಿ, 6.25% ಮಾತ್ರ ನಮ್ಮ ಹತ್ರ ಕರೆಂಟ್ ಲಯಬಿಲಿಟಿ ಇದೆ. ಇದು ಸೆಕ್ಯೂರ್ಡ್ ಲೋನ್ಸ್, ಅದು ಕರೆಂಟ್ ಲಯಬಿಲಿಟಿ. ಸೊ ದಿಸ್ ಇಸ್ ದ ವೇ ಹೌ ವಿ ಆಕ್ಚುಲಿ ಇಂಟರ್ಪ್ರಿಟ್ ಅ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಸೊ ಬರಿಬೇಕಾದ್ರೆ ಯಾವಾಗಲೂ ಇಂಟರ್ಪ್ರಿಟೇಷನ್ ಬರಿಬೇಕಾದ್ರೆ ಮೊದಲನೇ ಸೆಂಟೆನ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ದ ಟೋಟಲ್ ಆಫ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್ ಇಸ್ equated to 100. Second, we go on expressing everything in terms of the total capital and liabilities. Share capital is 50% of total capital and liabilities. Reserves is 18.75% of total capital and liabilities. Proprietors fund is 68.25% of total capital and liabilities. Secured loan is 25% of total capital and liabilities. Creditors is 6.25% of total capital and liabilities. Total liability is 31.25% of total capital and liabilities. This is the way we are supposed to write the interpretation. So this is the liabilities, capital and liability side. Now we will go to the assets. Okay, you can just write it down. I will re-show the calculation. Ille continue ಮಾಡ್ತೀವಿ ನಾವು ಕೆಳಗಡೆ. Okay, so I will write it here. Yeah, now we will go to the assets. Assets are called as assets ಅಂತ ಕರೆಯೋದಿಲ್ಲ, ಅದರ ಬದಲು we will use a word as application of funds. Okay, we will use a word application of funds. First ಇಲ್ಲೂ ಅಷ್ಟೇ ಫಾರ್ಮ್ಯಾಟ್ಗೆ ತಂದ್ಕೊಳ್ಳೋಣ. First we have the fixed assets. Fixed assets we have plant 8 lakh. ಓಕೆ, ಒಂದೇ ಒಂದು ಫಿಕ್ಸಡ್ ಅಸೆಟ್, ಹಾಗಾಗಿ ಟೋಟಲ್ ಫಿಕ್ಸಡ್ ಅಸೆಟ್ ಅಂತ ಏನು ಬರೆಯೋ ಅಗತ್ಯ ಇಲ್ಲ. ಕರೆಂಟ್ ಅಸೆಟ್ಸ್ ಜಾಸ್ತಿ ಇದೆ, ಸೊ ಐ ವಿಲ್ ರೈಟ್ ಅವರ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಒಂದ್ರ ಕೆಳಗಡೆ ಒಂದು ಬರ್ಕೊಳ್ಳೋಣ. ಲಿಕ್ವಿಡಿಟಿ ಆರ್ಡರ್ ಅಲ್ಲಿ ನಾನು ಬರೀತೀನಿ. ಫಸ್ಟ್ ಐ ವಿಲ್ ರೈಟ್ ಕ್ಯಾಶ್. ಕ್ಯಾಶ್ is 2 lakh. Then we have debtors. Debtors is 4 lakh. Then we have stock. Stock is again 2 lakh. Okay, so idishtu current assets na total ಮಾಡ್ಕೊಳ್ತೀವಿ, which is called as total current assets. ಇಲ್ಲಿ fixed assets na we will call it as A, current asset na I will call it as B. So total of current assets is 8 lakh. Okay, so fixed assets total plant na 8 lakh, current assets total na I will call it as B. Now we will write total assets. Total assets ಅಂತ ಹೇಳಿದ್ರೆ ಇಲ್ಲಿ fixed assets ಮತ್ತೆ current assets ಸೇರಿ A plus B.
So 8 lakh plus 8 lakh is 16 lakh. Okay, again I am going to double underline this. So ಇಲ್ಲಿಗೆ ನಮ್ಮ ಫಾರ್ಮ್ಯಾಟ್ ಮುಗಿತು. ಸಿಂಪಲ್ ಫಾರ್ಮ್ಯಾಟ್, ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್, ಟೋಟಲ್ ಕರೆಂಟ್ ಅಸೆಟ್ಸ್ ಅಂಡ್ ಫೈನಲಿ ವಿ ಹ್ಯಾವ್ ಟೋಟಲ್ ಅಸೆಟ್ಸ್. ಓಕೆ, ಈಗ ಇದನ್ನ ಕಾಮನ್ ಸೈಜ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಅಗೈನ್ ಇಲ್ಲಿ ಟೋಟಲ್ ಆಫ್ ಅಸೆಟ್ಸ್ ಅನ್ನ 100 ಗೆ ಈಕ್ವೇಟ್ ಮಾಡ್ಕೊಳ್ತೀವಿ. ಸೊ ಈ 16 lakh ಅನ್ನ 100 ಗೆ ಈಕ್ವೇಟ್ ಮಾಡ್ಕೊಳ್ತೀವಿ. ಇನ್ನು ಉಳಿದಿದ್ದೆಲ್ಲಾನು ಐ ವಿಲ್ ಕ್ಯಾಲ್ಕುಲೇಟ್ ಆಸ್ ಅ ಪರ್ಸೆಂಟೇಜ್ ಟು ಟೋಟಲ್ ಅಸೆಟ್ಸ್. ಸೊ 8 lakh into 100 divided by 16 lakh 50% ಬರುತ್ತೆ. ನೆಕ್ಸ್ಟ್ 2 lakh into 100 divided by 16 lakh 12.5% ಬರುತ್ತೆ. ನೆಕ್ಸ್ಟ್ 4 lakh into 100 divided by 16 lakh 25% ಬರುತ್ತೆ. 12 lakh again 2 lakh into 100 divided by 15 lakhs 12.5% ಬರುತ್ತೆ. ಇದು 50%. Okay, so this is the calculation of assets. Now we will go for the interpretation. So interpretation again, ಇದನ್ನ ನಮ್ಮ total asset ಅಂತ consider ಮಾಡಿದ್ರೆ, if I have a pie and if I can consider this pie as a total assets and equated to 100, this pie is now equated to 100 and this is our total assets. So in this 50% is fixed assets. 50 ಭಾಗ 50% is fixed assets, remaining 50% is current assets. ಈ 50% ಅಲ್ಲಿ ಮತ್ತೆ 12.5% is cash, 12.5% is debtors, remaining 12.5% is our stock. So in this way the calculation can be interpreted for a common size balance sheet. ಇಲ್ಲೂ ಅಷ್ಟೇ interpretation ಬರಿಬೇಕಾದ್ರೆ first we will write total assets is equated to 100, fixed assets are 50% of current total assets, cash is 12.5% of total assets, debtors is 12.25% of total assets, stock is 12.5% of total assets, current asset is 50% of total assets ಅಂತ ಹೇಳ್ಕೊಂಡು ಬರಿತಾ ಹೋಗ್ತೀವಿ. Okay, I hope the calculation and the interpretation is clear to all. Thank you.